ನೇರವಾಗಿ ಯಾರೊಬ್ಬ ಕಂಪ್ಲೇಂಟ್ ಕೊಡ್ತಾ ಅಂತ ಹೇಳಿದ್ರೆ ಅದನ್ನ ಸ್ಯಾಂಕ್ಷನ್ ಕೊಡ್ತಾರೆ. ದುರಂತ, ದುರ್ದೈವ. ಅದು ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೀವಿ. ರಾಜ್ಯಪಾಲರು ಯಾವುದೇ ತನಿಖೆ ಇಲ್ಲದೆ ಮಾಡೋದು ದೊಡ್ಡ ಒಂದು ಷಡ್ಯಂತ್ರ, ಒಂದು ಹುನ್ನಾರ ಅಂತ ಹೇಳಬೇಕಾಗ್ತದೆ. ಅದರಿಂದ ಕಾಣದ ಕೈಗಳು ಕೆಲಸ ಮಾಡ್ತಾ ಇದೆ. ಇದ್ರ ವಿರುದ್ಧ ನಾವು ಹೋರಾಟ ಮಾಡ್ತೀವಿ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಇವತ್ತು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿ ನೋಟಿಸನ್ನು ಕೊಟ್ಟರು, ಪತ್ರವನ್ನು ಬರೆದಿರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟ ನಮ್ಮ ಜೊತೆ ಮಾತಾಡಲು ಸಲೀಂ ಸರ್ ಇದ್ದಾರೆ. ಸರ್, ಈ ಒಂದು ನಡೆ ಒಂದು ಕುತಂತ್ರ, ದ್ವೇಷ, ಷಡ್ಯಂತ್ರ ಅಂತ ಹೇಳ್ತಿದ್ದೀರಿ, ಮೊದಲಿಂದ ಕೂಡ ಹೇಳ್ತಿದ್ದೀರಿ. ಮುಂದಿನ ಕಾನೂನು ಹೋರಾಟ ಹೇಗಿರುತ್ತೆ? ಇವತ್ತು ಏನು ಗವರ್ನರ್ ಆಫೀಸ್ನ BJP ಕಚೇರಿಯಾಗಿ ಮಾರ್ಪಾಡ ಮಾಡ್ಕೊಂಡಿದ್ದಾರೆ. ದೊಡ್ಡ ಒಂದು ಹುನ್ನಾರ, ಷಡ್ಯಂತ್ರ ನಡೀತಾ ಇದೆ ಕಾಂಗ್ರೆಸ್ ಸರ್ಕಾರದ ಮೇಲೆ, ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೇಲೆ. ಯಾವುದೇ ಒಂದು ದಾಖಲೆ ಇಲ್ಲದೆ, ಯಾವುದೇ ಒಂದು ಕೇಸ್ ಇಲ್ಲದೆ ನೇರವಾಗಿ ಯಾರೊಬ್ಬ ಕಂಪ್ಲೇಂಟ್ ಕೊಡ್ತಾ ಅಂತ ಹೇಳಿದ್ರೆ ಅದನ್ನು ಸ್ಯಾಂಕ್ಷನ್ ಕೊಡ್ತಾರೆ. ದುರಂತ, ದುರ್ದೈವ. ಅದು ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಇಡೀ ಸರ್ಕಾರ, ಇಡೀ ಪಕ್ಷ ಸನ್ಮಾನ್ಯ ಸಿದ್ದರಾಮಯ್ಯ ಬೆನ್ನಿಗೆ ನಾವು ನಿಂತಿದ್ದೀವಿ. ನಮ್ಗೆ ಗೊತ್ತಿದೆ ಸಿದ್ದರಾಮಯ್ಯರು ಯಾವುದೇ ತಪ್ಪು ಮಾಡಲಿಲ್ಲ. ದೊಡ್ಡ ಒಂದು ಹುನ್ನಾರ BJP ಸರ್ಕಾರ, ಕೇಂದ್ರ ಸರ್ಕಾರ ಮಾಡ್ತಾ ಇದ್ದಾರೆ. ಈಗಾಗಲೇ BJP ಮುಖಂಡರುಗಳು ಡೆಲ್ಲಿಯಲ್ಲಿ ಈ ಸರ್ಕಾರ 6 ಉಳಿಯಲ್ಲ, 6 ತಿಂಗಳು ಉಳಿಯಲ್ಲ ಅಂತ ಹೇಳೋಂಥ ಮಾತು ಹೇಳ್ತಾ ಇದ್ದಾರೆ. ನಮ್ಮ ಸರ್ಕಾರ ತೆಗೆಯುವಂತಹ ದೊಡ್ಡ ಒಂದು ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಅದು ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಅದೇ ರೀತಿ ಸೋಮವಾರ ಕೂಡ ಇಡೀ ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ಪಕ್ಷದ ಮುಖಂಡರುಗಳು ಮತ್ತು ಗವರ್ನರ್, ಇದು ನಮ್ಮ DC ಮೂಲಕ ರಾಷ್ಟ್ರಪತಿಗೆ ಗವರ್ನರ್ನ ಮೇಲೆ ಕಂಪ್ಲೇಂಟನ್ನು ಕೂಡ ದಾಖಲೆ ಮಾಡ್ತಾ ಇದ್ದೀವಿ. ನಮ್ಮ ಹೋರಾಟ ನಾವು ಮುಂದೆ ನಡೆಸ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬಾರ್ದು ಅಂತ ಒತ್ತಾಯ ಕೂಡ ನಾವು ಮಾಡ್ತಾ ಇದ್ದೀವಿ. BJP ಈಗ ಒತ್ತಾಯ ಮಾಡ್ತಾ ಇದೆ, CM ಅವರು ನೈತಿಕತೆ ಹೊತ್ತು ರಾಜೀನಾಮೆ ನೀಡಬೇಕು ಅಂತ. ಯಾವ ನೈತಿಕತೆ? ಯಾವುದೇ ಅವ್ರ ಮೇಲೆ ಆರೋಪ ಇಲ್ಲ, ಯಾವುದೇ ದಾಖಲೆ ಇಲ್ಲ, ಯಾವುದೇ ಕೇಸ್ ಇಲ್ಲ. ಒಬ್ಬ ವ್ಯಕ್ತಿ ಅಬ್ರಾಮ್ ಅಂತ ಒಬ್ಬ ಡ್ಯೂಬಿಯಸ್ ಕ್ಯಾರೆಕ್ಟರ್, ಅವನ ಬ್ಯಾಕ್ಗ್ರೌಂಡ್ ಏನಿದೆ, ಅವರೊಂದು ಪತ್ರ ಕೊಡ್ತಾರೆ. ಅದ್ರ ಮೇಲೆ ರಾಜ್ಯಪಾಲರು ಯಾವುದೇ ತನಿಖೆ ಇಲ್ಲದೆ ಮಾಡೋದು ದೊಡ್ಡ ಒಂದು ಷಡ್ಯಂತ್ರ, ಒಂದು ಹುನ್ನಾರ ಅಂತ ಹೇಳಬೇಕಾಗ್ತದೆ. ಅದರಿಂದ ಕಾಣದ ಕೈಗಳು ಕೆಲಸ ಮಾಡ್ತಾ ಇದೆ. ಇದ್ರ ವಿರುದ್ಧ ನಾವು ಹೋರಾಟ ಮಾಡ್ತೀವಿ. ಈಗ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ನೀಡಿದ್ದಾರೆ. ಇವತ್ತು ರಾಜೀನಾಮೆಗೆ BJP ಕೂಡ ಒತ್ತಾಯವನ್ನು ಮಾಡ್ತೇವೆ. ಒಂದು ಕಡೆ ಆದರೆ ಕಾನೂನು ಹೋರಾಟ ಹೇಗಿರುತ್ತೆ, ಮತ್ತು ಈ ಸುಪ್ರೀಂ ಕೋರ್ಟ್ಗೆ ಏನಾದರೂ ಹೋಗೋ ಸಾಧ್ಯತೆ ಇದೆ? ರಾಜ್ಯಪಾಲರು ಪೊಲಿಟಿಕಲಿ, ಲೀಗಲಿ ಫೈಟ್ ಮಾಡ್ತೀವಿ. ಬಹುಶಃ ಸೋಮವಾರ ನಂತರ ಕೋರ್ಟ್ಗೆ ಹೋಗೋಂಥ ಕೆಲಸ ಕೂಡ ಮಾಡ್ತೀವಿ. ಅದೇ ರೀತಿ ನಮ್ಮ ಇಡೀ ರಾಜ್ಯ ಜನರಿಗೆ BJPಯವರ ಕುತಂತ್ರ, ಅವರ ಷಡ್ಯಂತ್ರ ಬಗ್ಗೆ ನಾವು ಹೇಳೋಕ್ಕೆ ಪ್ರಯತ್ನ ಮಾಡ್ತೀವಿ. ಇವತ್ತು ಗ್ಯಾರಂಟಿ ಯೋಜನೆಗಳು ಸಾಕಷ್ಟು ಜಾರಿಯಾಗಿರೋದು, ಅದರ ಒಂದು ಸಹಿಕೊಳ್ಳೋದಾಗೋದಿಲ್ಲ ಅಂತ ಒಂದು ಮಾತು ಕೇಳಿ ಬರ್ತಾ ಇದೆ. ಇದು ನಿಜನಾ ಸರ್? BJP ನೀವು ಸರ್ಕಾರವನ್ನು ಪತ್ರ ಮಾಡೋದಕ್ಕೆ ಅಸ್ಥಿರಗೊಳಿಸೋಕ್ಕೆ ಕಾರಣ ಆಗ್ತಿದೆ? ಇಲ್ಲ, ಅದು ಜನ ಹೊಟ್ಟೆಯವ್ರಿ. ಇವ್ರಿಗೆ ರಾಜ್ಯ ಜನರ, ಬಡ ಜನರಿಗೆ ನಾವು ಕಾರ್ಯಕ್ರಮ ಕೊಡ್ತಾ ಇದ್ದೀವಿ. ಅದರ ವಿರುದ್ಧವಾಗಿ ಇವತ್ತು ಅವರು ಮಾತಾಡ್ತಾರೆ. ಅದರಿಂದ ಯಾವುದೇ ಕಾರಣಕ್ಕೆ ಇಂಥ ಘಟನೆಗಳು ಆಗೋದಿಲ್ಲ. ನಮ್ಮ ಗ್ಯಾರಂಟಿಗಳು ಕಂಟಿನ್ಯೂ ಆಗುತ್ತೆ, ನಮ್ಮ ಸರ್ಕಾರ ಕಂಟಿನ್ಯೂ ಆಗುತ್ತೆ, ಹಾಗೂ ಸನ್ಮಾನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿ ಕಂಟಿನ್ಯೂ ಆಗ್ತಾರೆ. ಸರ್, ಮೂಡ ಕೇಸ್ ಈಗಾಗಲೇ ಒಂದು ನ್ಯಾಯಾಂಗ ಆಯೋಗ ರಚನೆ ಮಾಡಿ ತನಿಖೆ ಆಗ್ತದೆ. ತನಿಖೆ ಆಗುವಾಗ ಈ ರೀತಿಯ ಪ್ರಾಸಿಕ್ಯೂಷನ್ ಅನುಮತಿ ಕೂಡ ಸರಿ ಅನಿಸುತ್ತಾ ನಿಮಗೆ? ಇದು ಸರಿ ಅಲ್ಲ, ಇದು ರಾಜ್ಯ ಕುತಂತ್ರ ಅಂತ ಹೇಳಬೇಕು. ಇದಿಷ್ಟು ಏನು ಸಲೀಂ ಅಹಮದ್ ಅವರ ಮಾತು. BJP ಒಂದು ಸರ್ಕಾರದ ವಿರುದ್ಧ ಕುತಂತ್ರವನ್ನು ಮಾಡ್ತಿದೆ, ದ್ವೇಷದ ರಾಜಕಾರಣವನ್ನು ಮಾಡ್ತಿದೆ ಅಂತ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಪವನ್ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.